ಇದನ್ನು ನೀವು ಹಾಕ್ಕೊಂಡು ರಾತ್ರಿ ಮಲಗಿದರೆ ಬೆಳಗ್ಗೆ ಏಳಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನೇ ಇರೋದಿಲ್ಲ, ಅಷ್ಟೊಂದು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ಫ್ರೆಂಡ್ಸ್, ಇನ್ನೇನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಲಿಕ್ಕೆ ಆಯಿತು. ಸ್ಕೂಲ್ ಸ್ಟಾರ್ಟ್ ಆದಾಗ ಮಕ್ಕಳಿಗೆ ಸ್ಕೂಲ್ ಹೋಗೋದ್ರೊಟ್ಟಿಗೆ ತಾಯಂದಿರಿಗೊಂದು ಸಮಸ್ಯೆ, ಒಂದು ಮಕ್ಕಳಿಗೆ ಶೀತ ಆಗ್ತದೆ ಅಂತ ಹೇಳಿ ಆ ಸಮಸ್ಯೆ ಇದ್ದರೆ, ಮತ್ತೊಂದು ಹೇನಿನ ಸಮಸ್ಯೆ, ಮಕ್ಕಳಿಂದ ಮಕ್ಕಳಿಗೆ ಉಂಟಲ್ಲ ಹರಡುವ ಸಮಸ್ಯೆ. ಅದು ತುಂಬ ಚಿಕ್ಕ ಚಿಕ್ಕ ಮಕ್ಕಳಾದರೆ, ಅಂದರೆ ಈ ಪ್ಲೇ ಸ್ಕೂಲು LKG UKG ಹೋಗೋ ಮಕ್ಕಳಿಗೆಲ್ಲ ಅದು ಜಾಸ್ತಿ ಕಾಡ್ತಾ ಇರ್ತದೆ. ಅಂತಹ ಸಮಸ್ಯೆಗೆ ನಾನು ಇವತ್ತು ಸಿಂಪಲಾಗಿ ಮನೆಮದ್ದು ಮಾಡಿ ತೋರಿಸ್ತೇನೆ. ಆ ಮನೆಮದ್ದು ಎಲ್ಲರಿಗೂ ಯೂಸ್ ಆಗ್ತದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ತಲೆಗೂದಲಲ್ಲಿ ಏನಾಗಲಿಕ್ಕೆ ತುಂಬಾ ಕಾರಣಗಳಿವೆ. ಈಗ ಬೇಸಿಗೆ ಕಾಲದಲ್ಲಿ ಅಂತ ಹೇಳಿದರೆ ತುಂಬ ಕೂದಲು ಬೆವರ್ತದೆ ನೋಡಿ. ಬೆವರಿದಾಗ ತಲೆಯಲ್ಲಿ ಆಟೋಮೆಟಿಕ್ಕಾಗಿ ಡ್ಯಾಂಡ್ರಫ್ಗಳು ಬರ್ತದೆ. ಡ್ಯಾಂಡ್ರಫ್ ಬಂದಾಗ ಅದರಿಂದಲೇ ಏನಾಗುವಂಥ ಸಮಸ್ಯೆ ಕಾಡ್ತದೆ ನಮಗೆ. ಅದೇ ರೀತಿ ಮಳೆಗಾಲಕ್ಕೆ ಮತ್ತು ಈ ಸ್ಕೂಲ್ ಸ್ಟಾರ್ಟ್ ಆಗುವ ಟೈಮಲ್ಲಿ ಮಕ್ಕಳಿಗೆ ಹೇಗೆ ಬರ್ತದೆ ಅಂತ ಹೇಳಿದರೆ, ಸ್ಕೂಲಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಮಕ್ಕಳು ಮನೆಗೆ ಬಂದಾಗ ಮನೆಯಲ್ಲಿದ್ದವರಿಗೆಲ್ಲ ಆ ಸಮಸ್ಯೆ ಕಾಡ್ತದೆ. ಅದಕ್ಕಾಗಿ ನಾನು ಇವತ್ತು ಸಿಂಪಲ್ ಆಗಿ ಒಂದು ವಿಶಿಷ್ಟವಾದ ಎಣ್ಣೆಯನ್ನು ಮನೆಯಲ್ಲೇ ಪ್ರಿಪೇರ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಖಾಲಿ ಎರಡು ಸಾಮಗ್ರಿಗಳನ್ನು ಹಾಕಿ ನೋಡಿ. ಇದು ಪಚ್ಚೆ ಕರ್ಪೂರ, ಇದರಲ್ಲಿ ಉಂಟಲ್ಲ ನಮ್ಮ ಹೇನನ್ನು ಒದ್ದೊಡಿಸುವಂತಹ ಗುಣ ಇದೆ. ಹಾಗೆಯೇ ಇದು ಬೇವಿನ ಸೊಪ್ಪು, ಕಹಿಬೇವು ಅಂತ ಹೇಳ್ತೇವೆ, ಕರಿಬೇವಲ್ಲ ಕಹಿಬೇವು, ಯಾರು ಕನ್ಫ್ಯೂಷನ್ ಮಾಡೋದು ಬೇಡ. ಕಹಿಬೇವಿನ ಸೊಪ್ಪನ್ನು ಹಾಕಿ ನಾನಿವತ್ತು ಎಣ್ಣೆ ಮಾಡುವಂಥದ್ದು. ಈ ಎರಡೂ ಸಾಮಗ್ರಿಗಳು ಹೇನನ್ನು ಒದ್ದೊಡಿಸಲಿಕ್ಕೆ ತುಂಬಾ ಸಹಾಯಕಾರಿ. ಹೇನಿನ ಎಣ್ಣೆ ಮಾಡಲಿಕ್ಕೆ ಉಂಟಲ್ಲ, ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಒಂದು ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ತೆಂಗಿನ ಎಣ್ಣೆ ಇದೆ, ಅದನ್ನು ಇವಾಗ ಹಾಕೊಳ್ತಾ ಇದ್ದೇನೆ. ಈ ಎಣ್ಣೆ ಸ್ವಲ್ಪ ಕುದಿಬೇಕು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯದ್ದೇ ಮಾಡ್ತಾ ಇದ್ದೇನೆ, ತೋರಿಸ್ಲಿಕ್ಕೋಸ್ಕರ ಮಾತ್ರ. ನಾನಿಲ್ಲಿ 2-3 ಚಮಚ ಆಗುವಷ್ಟು ಪಚ್ಚೆ ಕರ್ಪೂರವನ್ನು ಹಾಕೊಳ್ತೇನೆ. ಈ ಪಚ್ಚೆ ಕರ್ಪೂರ ಉಂಟಲ್ಲ ಫುಲ್ ನೀರಾಗಲಿ. ಈ ಪಚ್ಚೆ ಕರ್ಪೂರದಲ್ಲಂತೂ ವಿಶೇಷವಾದ ಒಂದು ಗುಣ ಇದೆ, ಅದು ಏನು ಹೋಗಲಿಕ್ಕೆ ಒಳ್ಳೆ ಮನೆಮದ್ದು. ಈ ಪಚ್ಚೆ ಕರ್ಪೂರದ ಎಣ್ಣೆಯನ್ನು ನಾವು ತಲೆಗೆ ಹಾಕೋದ್ರಿಂದ ಆ ಸ್ಮೆಲ್ ಇರ್ತದೆ ನೋಡಿ, ಕರ್ಪೂರದ ಸ್ಮೆಲ್ ನಿಮಗೆ ಗೊತ್ತೇ ಇದೆ, ಅದು ಒಂಥರ ಬೇರಿನ ಸ್ಮೆಲ್. ಹಾಗೆಯೇ ಈ ಕಹಿಬೇವು ಕೂಡ ಹಾಗೆ ಕಹಿ ಕಹಿ ಸ್ಮೆಲ್ ನೋಡಿ. ಆ ಎರಡು ಸ್ಮೆಲ್ಲಿಗೆ ಈ ಏನುಂಟಲ್ಲ ಪರ್ಮನೆಂಟಾಗಿ ನಮ್ಮ ಕೂದಲಿಗೆ ಬರೋದೇ ಇಲ್ಲ. ಹಾಗೆ ಅಷ್ಟೊಂದು ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. ಪಚ್ಚೆ ಕರ್ಪೂರ ಅಂತ ಹೇಳಿದರೆ ನಾರ್ಮಲ್ ಕರ್ಪೂರ ಅಲ್ಲ, ನಿಮಗೆ ಅಂಗಡಿಯಲ್ಲೆಲ್ಲ ಹೋದಾಗ ಸಿಗ್ತದೆ. ಕೇಳಿದರೆ ಉಂಟಲ್ಲ ಈ ಥರ ಎಲ್ಲ ಮನೆಮದ್ದು ಮಾಡಲಿಕ್ಕೆ ಅದು ಒಳ್ಳೆಯದು. ನೋಡಿ ಕರ್ಪೂರ ಫುಲ್ಲು ಕರಗ್ತಾ ಬಂತು, ಎಣ್ಣೆ ಬಿಸಿಯಾಗಿ ಆ ಹೊಗೆ ಬರ್ತಾ ಉಂಟು ನೋಡಿ, ಅದರಲ್ಲಿ ಈ ಕರ್ಪೂರದ ಪರಿಮಳ ಒಳ್ಳೆ ಬರ್ತಾ ಉಂಟು. ಇವಾಗ ನಾವು ಮಾಡ್ತಾ ಇರುವಂಥದ್ದು ಹೇನಿನ ಎಣ್ಣೆಲ್ಲ, ಈ ನೋವಿನ ಎಣ್ಣೆ ಮಾಡಬೇಕಾದ್ರೂ ಕೂಡ ಈ ಪಚ್ಚೆ ಕರ್ಪೂರನ್ನು ಯೂಸ್ ಮಾಡ್ತೇವೆ ನಾವು. ಅದರಲ್ಲಿ ಔಷಧೀಯ ಗುಣ ಅಷ್ಟೊಂದಿದೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲೊಂದು 8-10 ಕಹಿಬೇವಿನ ಎಲೆಯನ್ನು ಕೂಡ ಹಾಕ್ಕೊಳ್ತೇನೆ ನೋಡಿ. ಈ ಎಲೆಯನ್ನು ಹಾಕಿ ಒಂದು 2-3 ನಿಮಿಷ ಹಾಗೆ ಬಿಡುವ. ಎಣ್ಣೆಯಲ್ಲೇ ಇದು ಹಾಗೆ ಇರಲಿ. ಬಿಸಿ ಎಣ್ಣೆಗೆ ಉಂಟಲ್ಲ ಅದರ ಕಹಿ ಅಂಶ ಎಲ್ಲ ಬಿಟ್ಕೊಳ್ತದೆ ಈ ಬೇವಿನ ಎಲೆ. ಈ ಬೇವಿನ ಸೊಪ್ಪು ಕಹಿ ಎಲ್ಲ ಉಂಟಲ್ಲ ಎಣ್ಣೆಗೆ ಬಿದ್ದರೆ ಅದೇ ನಮಗೆ ಒಳ್ಳೆ ಮನೆಮದ್ದು. ಕಹಿಬೇವಿನ ಎಲೆ ಹಸಿರು ಕಲರ್ ಉಂಟಲ್ಲ ಈ ಎಣ್ಣೆಗೆಲ್ಲ ಬಿಟ್ಕೊಂಡಿದೆ. ಡಾರ್ಕ್ ಹಸಿರಾಗೋದಿಲ್ಲ, ಹದ ಹಸಿರಾಗ್ತದೆ ನೋಡಿ. ಇದನ್ನು ಸೋಸಿಕೊಂಡು ನಂತರ ತಲೆಗೆ ಹಾಕೊಂಡ್ರೆ ಆಯಿತು. ವಾರದಲ್ಲಿ ಒಂದು 2-3 ಸಲ ಹಾಕೊಂಡ್ರೆ ಸಾಕಾಗ್ತದೆ. ಇದನ್ನು ನೀವು ಹಾಕ್ಕೊಂಡು ರಾತ್ರಿ ಮಲಗಿದರೆ ಬೆಳಗ್ಗೆ ಏಳಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನೇ ಇರೋದಿಲ್ಲ, ಅಷ್ಟೊಂದು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ರಾತ್ರಿ ತಲೆಗೆ ಹಾಕಿ ಬೆಳಗ್ಗೆ ಸ್ನಾನ ಮಾಡಬೇಕು, ಅಥವಾ ಬೆಳಗ್ಗೆ ಹಾಕಿ 1-2 ಗಂಟೆಗಳ ಕಾಲ ಬಿಟ್ಟು ನಂತರ ಸ್ನಾನ ಮಾಡಿದರೆ ಕೂಡ ಸಾಕಾಗ್ತದೆ. ಈ ಎಣ್ಣೆ ಉಂಟಲ್ಲ ಹೇನನ್ನು ಒದ್ದೊಡಿಸ್ಲಿಕ್ಕೆ ಅಂತೂ ತುಂಬಾ ಸಹಾಯಕಾರಿ. ಈ ಥರ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು, ಏನು ಹಾಳಾಗೋದಿಲ್ಲ ಎಷ್ಟು ಟೈಮ್ ಇಟ್ಟರೆ ಕೂಡ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳ ಹೇನಿನ ಸಮಸ್ಯೆಗೆ ಯಾವ ರೀತಿ ಮನೆಯಲ್ಲೇ ಸಿಂಪಲಾಗಿ ಮನೆಮದ್ದು ಮಾಡ್ಕೊಳ್ಬೋದು ಅಂತ ಹೇಳಿ. ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಿದ್ರೆ ತಪ್ಪದೆ ಈ ಮನೆಮದ್ದನ್ನು ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.